ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡ್ನಲ್ಲಿ ರಜತ್ಗೆ ನೀರಿಳಿಸಿದ ಹನುಮಂತ. ಹಾಗಾದರೆ ಹನುಮಂತು ಮತ್ತು ರಜತ್ ನಡುವೆ ಏನಾಯಿತು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ರೆಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಂತೂ ಕೂಡ ಕಮೆಂಟ್ ಮಾಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಸಂಡೇ ಬಂದುಬಿಟ್ಟು ಬಿಗ್ ಬಾಸ್ ಮನೆಯಿಂದ ಒಬ್ಬ ಸ್ಪರ್ಧಿ ಆದರೆ ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅದು ಬೇರೆ ಯಾರೂ ಅಲ್ಲ, ಧನರಾಜ್ ಅವರು ಎಲಿಮಿನೇಟ್ ಆದರೆ ಆಗ್ತಾರಂತೆ ಇವತ್ತು. ಇನ್ನು ಇವತ್ತಿನ ವಿಚಾರಕ್ಕೆ ಅಂದರೆ ಇವತ್ತಿನ ಟಾಸ್ಕ್ ಆದರೆ ಸುದೀಪ್ ಅವರು ಒಂದು ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಇಟ್ಟು ಫ್ಲಾಪ್ ಅಂತ ಟಾಸ್ಕ್ ಅಂತಲೇ ಹೇಳ್ಬೋದು. ಹಾಗಾದರೆ ಫ್ಲಾಪ್ ಆದರೆ ಇವರು ಹನುಮಂತ್ ಅವರು ರಜತ್ ಅವ್ರಿಗೆ ಫ್ಲಾಪ್ ಅಂತಂದು ಕರೆದು ಟಾಸ್ಕ್ ಈ ಫ್ಲಾಪ್ ಅಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಆವಾಗ ರಜತ್ ಅವರು ಸ್ವಲ್ಪ ಕೋಪ ಆಗ್ತಾರೆ ಅಂತ ಅನ್ಬೋದು. ಯಾಕಂತಂದರೆ ನಿನಗೆ ಸರಿಯಾಗಿ ರೀಸನ್ ಕೊಡೋಕ್ಕೆ ಬರ್ತಲ್ಲ ಹಂಗೆ ಹಿಂಗೆ ಅಂತಂದು ಇವರು ರಜತ್ ಅವರು ಹೇಳಿದಾಗ ಹನುಮಂತವ್ರು ನೀನು ಜುಟ್ಟು ರೀಸನ್ ಕೊಡ್ತೀಯ, ಸಿಲ್ಲಿ ರೀಸನ್ ಕೊಡ್ತೀಯ ಅಂತಂದು ಸಿಕ್ಕಾಪಟ್ಟೆ ಆದರೆ ತರಾಟೆಗಾದರೆ ತೆಗೆದುಕೊಂಡ್ರೆ ಅಂತಲೇ ಹೇಳ್ಬೋದು ಹನುಮಂತವರು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ನಮ್ಮ ಹನುಮಂತವರು ಬಂದುಬಿಟ್ಟು ಲಾಸ್ಟ್ ಕಡೆಯ ವಾರದಲ್ಲಿ ಯಾವ ಥರ ಅಗ್ರೆಸಿವ್ ಆಡ್ಬೇಕಂತ ಕಲಿಸಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಸ್ಪರ್ಧಿಗಳಿಗೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಆ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದರೆ ತ್ರಿವಿಕ್ರಮ್ ಅಥವಾ ಹನುಮಂತ್ ಅವರು ಇಬ್ಬರಲ್ಲಿ ಒಬ್ಬರು ವಿನ್ ಆಗೋ ಚಾನ್ಸಸ್ ಆದರೆ ಇದೆ.